Hello my dear students, today we are going to see C program example number 5. Before that ನಾನು ಕ್ವಶನ್ ನಂಬರ್ 3 ಅಂದರೆ ಪ್ರೋಗ್ರಾಮ್ ನಂಬರ್ 3 ಮತ್ತು ಪ್ರೋಗ್ರಾಮ್ ನಂಬರ್ 4ಅಲ್ಲಿ ಕೇಳಿದ್ದ ಕ್ವಿಜ್ಗೆ ಆನ್ಸರ್ ಹೇಳ್ತೀನಿ. ಪ್ರೋಗ್ರಾಮ್ ನಂಬರ್ 3ಅಲ್ಲಿ ಕೇಳಿದ್ದ ಆನ್ಸರು ಸೀಲ್ ಫಂಕ್ಷನ್. ಓಕೆ, ಆನ್ಸರ್ ಅದಕ್ಕೆ ಸೀಲ್ ಫಂಕ್ಷನ್ ಅಂದರೆ ಸ್ಮಾಲೆಸ್ಟ್ ಇಂಟೀಜರ್ ವಿಚ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸನ್ನು ಫೈಂಡ್ ಔಟ್ ಮಾಡೋ ಲೈಬ್ರರಿ ಫಂಕ್ಷನ್ ಯಾವುದು? ಸೀಲ್. ಮತ್ತು ಕ್ವಶನ್ ನಂಬರ್ 4ಗೆ ಆನ್ಸರ್ ಏನಂದರೆ, ಕ್ವಶನ್ ಏನಿತ್ತು, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ಸು. ಅಲ್ಲಿದ್ದ ಎಲ್ಲ ಆನ್ಸರ್ಗಳು ಅಂದರೆ ಇಫ್ ಸ್ಟೇಟ್ಮೆಂಟ್, ಇಫ್ ಎಲ್ಸ್ ಸ್ಟೇಟ್ಮೆಂಟ್, ಅದಾದಮೇಲೆ ಇಫ್ ಎಲ್ಸ್ ಲ್ಯಾಡರ್ ಸ್ಟೇಟ್ಮೆಂಟ್ ಇದ್ವಲ್ವ, ಈ ಮೂರೂ ಸಹ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ಸು. ಹಾಗಾಗಿ ಆನ್ಸರು ಎಬೋ ಆಲ್ ಆಫ್ ದೆಮ್. ಓಕೆ, ಟುಡೇ ಕ್ವಶನನ್ನು ನೋಡೋಣ. ನಮ್ಮ ಸ್ಟೆಪ್ಸ್ ಏನು? ರಿಯೋ ಎಲ್ ಸ್ಕ್ವಯರ್. Read the program properly. Write a C program to remove duplicate elements in a single dimensional array. ಅಂದರೆ ಏನರ್ಥ? ಒಂದು ಅರೇ ಇದೆ, ಅರೇಯಲ್ಲಿ ಫ್ಯೂ ಎಲಿಮೆಂಟ್ಸ್ ಇರುತ್ತೆ ಅಥವಾ ಐಟಮ್ಸ್ ಇರುತ್ತೆ. ಅದರಲ್ಲಿ ಯಾವುದಾದ್ರೂ ಡೂಪ್ಲಿಕೇಟ್ ಐಟಮ್ಸ್ ಇತ್ತು ಅಂದರೆ ಅದನ್ನು ರಿಮೂವ್ ಮಾಡಿ ಯೂನಿಕ್ ಐಟಮ್ಸ್ ಇರೋ ಒಂದು ಅರೇನ ರಿಟರ್ನ್ ಮಾಡಬೇಕು. ಏನಾಗಿರುತ್ತೆ ಇನ್ಪುಟ್ ಅಂದರೆ ಅರೇ ಸೈಜನ್ನು ಇನ್ಪುಟ್ ತೊಗೊತೀವಿ, ಅಂದರೆ ಅರೇಯಲ್ಲಿ ಎಷ್ಟು ಐಟಮ್ಸ್ ಇದೆ ಅಂತ. ಅದಾದಮೇಲೆ ಅರೇಯಲ್ಲಿ ಇರುವ ಎಲಿಮೆಂಟ್ಸನ್ನ ಇನ್ಪುಟ್ ತೊಗೊತೀವಿ. ಅರೇಯಲ್ಲಿ ಇನ್ಪುಟ್ಸ್ ಲೈಕ್ 10, 20, 30, 40 ನೋಡಿ, ಈ ರೀತಿ 4 ಐಟಮ್ಸ್ ಇದೆ ಅಂದರೆ ಅರೇ ಸೈಜ್ ಏನಾಗುತ್ತೆ? 4 ಆಗುತ್ತೆ. ನೆಕ್ಸ್ಟ್ ಔಟ್ಪುಟ್ ಏನಾಗುತ್ತೆ? ಸಪೋಸ್ ಇದರಲ್ಲಿ 5 ಐಟಮ್ಸ್ ಇತ್ತು, ಯಾವ ಐಟಮು ಡೂಪ್ಲಿಕೇಟ್ ಇದೆ? ಸಪೋಸ್ ಈಗ 10 ಡೂಪ್ಲಿಕೇಟ್ ಇದೆ. ಇದನ್ನು ರಿಮೂವ್ ಮಾಡಿ ನಮಗೆ ಔಟ್ಪುಟ್ಟಲ್ಲಿ 10, 20, 30, 40 ಅಂತ 4 ಐಟಮ್ಸು ಔಟ್ಪುಟ್ಟಲ್ಲಿ ಬರುತ್ತೆ, ಅಂದರೆ ಡೂಪ್ಲಿಕೇಟ್ ಐಟಮ್ಸನ್ನು ರಿಮೂವ್ ಮಾಡುತ್ತೆ. ನೆಕ್ಸ್ಟ್ ಲಾಜಿಕ್ ಆಫ್ ದಿ ಪ್ರೋಗ್ರಾಮ್ ಅಂದ್ರೇನು? ಲಾಜಿಕ್ ಆಫ್ ದಿ ಪ್ರೋಗ್ರಾಮಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅರೇಯಲ್ಲಿರೋ ಐಟಮ್ಸನ್ನು ಕಂಪೇರ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಐಟಮನ್ನು ಸೆಕೆಂಡ್ ಐಟಮ್ ಜೊತೆ, ಸೆಕೆಂಡ್ ಐಟಮ್ನ ಥರ್ಡ್ ಐಟಮ್ ಜೊತೆ, ಫಸ್ಟ್ ಐಟಮನ್ನು ಥರ್ಡ್ ಐಟಮ್ ಜೊತೆ, ಈ ರೀತಿ ಕಂಪ್ಯಾರಿಷನ್ ಮಾಡ್ತಾ ಹೋಗ್ತೀವಿ. ಕಂಪೇರ್ ಮಾಡಿದಾಗ ಯಾವುದಾದ್ರೂ ಐಟಮು ಡೂಪ್ಲಿಕೇಟ್ ಇತ್ತು ಅಂದರೆ ಅದನ್ನು ರಿಮೂವ್ ಮಾಡಿಬಿಟ್ಟು ಅರೇನ ನಾವು ರೀಅರೇಂಜ್ ಮಾಡ್ತೀವಿ. ಓಕೆನಾ? ಆವಾಗ ಸೈಜು ಸಹ ರೆಡ್ಯೂಸ್ ಆಗುತ್ತೆ. ಈಗ 5 ಐಟಮ್ಸ್ ಇತ್ತು ಅಂದ್ಕೊಳ್ಳಿ, ಅದರಲ್ಲಿ ಒಂದು ಡೂಪ್ಲಿಕೇಟ್ ಇತ್ತು ಅಂದರೆ ಅದನ್ನು ರೀಅರೇಂಜ್ ಮಾಡಿ ಸೈಜನ್ನು ರೆಡ್ಯೂಸ್ ಮಾಡಿ 4 ಮಾಡ್ತೀವಿ. ಇನ್ನೊಂದು ಐಟಮ್ ಡೂಪ್ಲಿಕೇಟ್ ಇತ್ತು ಅಂದರೆ ಎಗೇನ್ ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿದಾಗ ಡೂಪ್ಲಿಕೇಟ್ ಐಟಮ್ಸ್ ಇತ್ತು ಅಂದರೆ ಅದನ್ನು ರೀಅರೇಂಜ್ ಮಾಡ್ತೀವಿ, ಅರೇನ ಸೈಜನ್ನು ಮತ್ತೆ ರೆಡ್ಯೂಸ್ ಮಾಡ್ತೀವಿ. ಓಕೆನಾ? ಸೊ 3 ಸ್ಟೆಪ್ಸು. ಕಂಪೇರ್ ಮಾಡಬೇಕು ಐಟಮ್ಸನ್ನು, ಡೂಪ್ಲಿಕೇಟ್ ಐಟಮ್ಸ್ ಇದ್ದರೆ ರಿಮೂವ್ ಮಾಡಿ ಅರೇನ ರೀಅರೇಂಜ್ ಮಾಡಬೇಕು. 3rd ಸ್ಟೆಪ್ಪಲ್ಲೇನು? ಸೈಜನ್ನು ರೆಡ್ಯೂಸ್ ಮಾಡಬೇಕು. ಓಕೆನಾ? ನಾವು ಲೆಟ್ ಅಸ್ ಸಿ ದಿ ಆಮೇಲೆ ಲ್ಯಾಂಗ್ವೇಜ್ ಯಾವುದನ್ನು ಯೂಸ್ ಮಾಡ್ತಾ ಇದ್ದೀವಿ? ಆಬ್ವಿಯಸ್ಲಿ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು. ಸೊ ಹೆಡರ್ ಫೈಲ್ಸ್ ಹಾಕಿದ್ದೀವಿ, ಮೈನ್ ಫಂಕ್ಷನನ್ನು ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ, ಅರೇ ಡಿಕ್ಲೇರ್ ಮಾಡಿದ್ದೀವಿ. ಅರೇ ನೇಮ್ ಏನು? ಎ. ಇದರಲ್ಲಿ 100 ಐಟಮ್ಸನ್ನು ಸ್ಟೋರ್ ಮಾಡ್ಬೋದು, ಅಂದರೆ 0 to 99 ಐಟಮ್ಸನ್ನು ಸ್ಟೋರ್ ಮಾಡ್ಬೋದು. ಅರೇನ ಹೋಮೋಜಿನಿಯಸ್ ಕಲೆಕ್ಷನ್ ಆಫ್ ಐಟಮ್ಸ್ ಅಂತ ಕರಿತೀವಿ. ಹೋಮೋಜಿನಸ್ ಕಲೆಕ್ಷನ್ ಆಫ್ ಐಟಮ್ಸ್ ಅಂದರೆ ಇದು ಸೇಮ್ ಟೈಪ್ ಆಫ್ ಐಟಮನ್ನು ಸೇವ್ ಮಾಡುತ್ತೆ. ಇದರ ಇಂಟ್ ಐಟಮ್ಸ್ ಆಗಿರ್ಬೋದು, ಫ್ಲೋಟ್ ಐಟಮ್ಸ್ ಆಗಿರ್ಬೋದು, ಅಥವಾ ಕ್ಯಾರ್ ಐಟಮ್ಸ್ ಆಗಿರ್ಬೋದು, ಆ್ಯಂಡ್ ಸೋ ಆನ್. ಇಂಟೀಜರು ಫ್ಲೋಟು ಅಥವಾ ಇಂಟೀಜರ್ ಕ್ಯಾರು ಟೂ ಡಿಫ್ರೆಂಟ್ ಡೇಟಾನ ಸೇವ್ ಮಾಡಲ್ಲ, ಸೇಮ್ ಟೈಪ್ ಆಫ್ ಡೇಟಾನ ಸೇವ್ ಮಾಡುತ್ತೆ. ಅದನ್ನು ಹೋಮೋಜಿನಸ್ ಅಂತ ಕರಿತೀವಿ. 2 ಡಿಫ್ರೆಂಟ್ ಟೈಪ್ಸ್ ಆಫ್ ಐಟಮ್ಸ್ ಸೇವ್ ಮಾಡ್ತಾ ಇದ್ದರೆ ಅದನ್ನು ಹೆಟ್ರೋಜಿನಸ್ ಅಂತ ಕರಿತೀವಿ. ಓಕೆ, ಅರೇ ಡಿಕ್ಲೇರ್ ಮಾಡಿದ್ದೀವಿ. ಅದಾದಮೇಲೆ ಸೈಜ್ ಅಂತ ಒಂದು ವೇರಿಯೇಬಲ್ ತೊಗೊಂಡಿದ್ದೀವಿ. ಇಟ್ ಸ್ಟೋರ್ಸ್ ದಿ ಸೈಜ್ ಆಫ್ ದಿ ಅರೇ, ಅಂದರೆ ಆ ಅರೇಯಲ್ಲಿ ಟೋಟಲಾಗಿ ಎಷ್ಟು ಐಟಮ್ಸು, ಎಷ್ಟು ಎಲಿಮೆಂಟ್ಸ್ ಇದೆ ಅಂತ. ನೆಕ್ಸ್ಟು IJK ಅಂತ 3 ವೇರಿಯೇಬಲ್ ತೊಗೊಂಡಿದ್ದೀವಿ. ಇದನ್ನು ಲೂಪ್ ಕಂಟ್ರೋಲ್ ವೇರಿಯೇಬಲ್ಸ್ ಅಂತ ಕರೀತಾರೆ. ಲೂಪ್ ಕಂಟ್ರೋಲ್ ವೇರಿಯೇಬಲ್ಸ್ ಅಂದರೆ ಲೂಪನ್ನು ಇಟಿರೇಷನ್ ಮಾಡಬೇಕು ಅಂದಾಗ ನಮಗೆ ಕೆಲವೊಂದು ವೇರಿಯೇಬಲ್ಸ್ ಬೇಕಾಗುತ್ತೆ. ಯೂಶ್ವಲಾಗಿ IJK ಈ ಲೂಪ್ ವೇರಿಯೇಬಲ್ಸನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟು ನೋಡಿ, ಎಂಟರ್ ದಿ ಸೈಜ್ ಆಫ್ ದಿ ಅರೇ ಸೈಜನ್ನು ಇನ್ಪುಟ್ ತೊಗೊತಾ ಇದ್ದೀವಿ. ಇಲ್ಲಿ ಒಂದು ಫಾರ್ ಲೂಪ್ ಹಾಕ್ಬಿಟ್ಟು ಅರೇನ ಇನ್ಪುಟ್ ತೊಗೊತಾ ಇದ್ದೀವಿ. ಫಾರ್ ಲೂಪಲ್ಲಿ 3 ಕಂಡೀಷನ್ಸ್ ಇರುತ್ತೆ, ನೀವು ನೆನ್ಪಿಡ್ಕೊಬೇಕು. ಒಂದು ಇನಿಷಿಯಲೈಸೇಷನ್ ಕಂಡೀಷನ್, 2ನೇದು ಕಂಡೀಷನ್, 3ನೇದು ಇನ್ಕ್ರಿಮೆಂಟ್. ಓಕೆನಾ? ಸೊ 3 ಥಿಂಗ್ಸ್ ಇರುತ್ತೆ: ಇನಿಷಿಯಲೈಸೇಷನ್, ಕಂಡೀಷನ್ ಮತ್ತು ಇನ್ಕ್ರಿಮೆಂಟ್. ಇನಿಷಿಯಲೈಸೇಷನ್ ಅಂದರೆ ಸ್ಟಾರ್ಟಿಂಗ್ ವ್ಯಾಲ್ಯೂ ಆಯ್ತಲ್ವಾ. ಅದಾದಮೇಲೆ ಕಂಡೀಷನ್, ಈ ಕಂಡೀಷನ್ ಟ್ರೂ ಆದರೆ ಲೂಪ್ ಒಳಗೆ ಎಂಟ್ರ್ ಆಗುತ್ತೆ, ಕಂಡೀಷನ್ ಫಾಲ್ಸ್ ಆದರೆ ಲೂಪಿಂದ ಎಕ್ಸಿಟ್ ಆಗುತ್ತೆ. ಇನ್ಕ್ರಿಮೆಂಟ್ ಅಂದರೆ ಲೂಪ್ ವೇರಿಯೇಬಲ್ನ ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಸೈಜನ್ನು ಇನ್ಪುಟ್ ತೊಗೊಂಡ್ವಿ, ಅದಾದಮೇಲೆ ನಾವು ಅರೇನೂ ಸಹ ಇನ್ಪುಟ್ ತೊಗೊಂಡ್ವಿ. ಈಗ ನಾವು
ಲಾಜಿಕ್ಕನ್ನು ನೋಡ್ತಾ ಹೋಗೋಣ. ಓಕೆ, ಲಾಜಿಕ್ ಪಾರ್ಟು ವೆರಿ ಇಂಪಾರ್ಟೆಂಟು, ಯಾವ ರೀತಿ ಟ್ರೇಸ್ ಆಗುತ್ತೆ ಅನ್ನೋದು. ಓಕೆ, ನೋಡಿ ಈಗ ಇಲ್ಲಿದೆಯಲ್ವಾ, ಇದು ನಮ್ಮ ಔಟರ್ ಲೂಪು, ಅಥವಾ ನಾವು ಇದನ್ನು ಐತ್ ಲೂಪ್ ಅಂತ ಕರಿತೀವಿ, ಯಾಕೆಂದರೆ ಲೂಪ್ ವೇರಿಯೇಬಲ್ ಐ ಆಗಿದೆ. ನೆಕ್ಸ್ಟ್ ಇದು ನಮ್ಮ ಇನ್ನರ್ ಲೂಪು, ಅದನ್ನು ಜೇತ್ ಲೂಪ್ ಅಂತಲೂ ಕರಿತೀವಿ, ಯಾಕೆಂದರೆ ಜೆ ವೇರಿಯೇಬಲ್ ತೊಗೊಂಡಿದ್ವಿ. ಇಲ್ಲೊಂದು ಫಾರ್ ಲೂಪ್ ಇದೆ. ಓಕೆನಾ, ಇದು ನಮ್ಮ ಕೇತ್ ಲೂಪ್. ಓಕೆ, ಇದು ಔಟರ್ ಲೂಪ್, ಇನ್ನರ್ ಲೂಪ್ ಅಥವಾ ಐ ಜೇತ್ ಲೂಪು, ಇದು ಕೇತ್ ಲೂಪ್. ಓಕೆ, ಇಲ್ಲಿ ನೋಡಿ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಎ ಆಫ್ ಐ ಇಸ್ ಈಕ್ವಲ್ ಟು ಎ ಆಫ್ ಜೆ. ಇಲ್ಲಿ ನಾವು ಕಂಪ್ಯಾರಿಸನ್ನ ಮಾಡ್ತಾಯಿದ್ದೀವಿ. ಓಕೆ, ಅರೇಯಲ್ಲಿ ಎಲಿಮೆಂಟ್ಸನ್ನು ಕಂಪೇರ್ ಮಾಡ್ತಾ ಹೋಗ್ತೀವಿ. ಕಂಪೇರ್ ಮಾಡಿದಾಗ ಸೇಮ್ ಐಟಮ್ಸ್ ಇದ್ದರೆ ಏನು ಮಾಡಬೇಕು, ಅರೇನ ರೀಅರೇಂಜ್ ಮಾಡಬೇಕು. ಡೂಪ್ಲಿಕೇಟ್ ಎಲಿಮೆಂಟ್ಸನ್ನು ರಿಮೂವ್ ಮಾಡಿ ಅರೇನ ರೀಅರೇಂಜ್ ಮಾಡಬೇಕು, ಮತ್ತು ಸೈಜನ್ನು ರೆಡ್ಯೂಸ್ ಮಾಡಬೇಕು ಒಂದು. ಅದಾಯಿತು. ಓಕೆನಾ, ಈ ಸ್ಟೇಟ್ಮೆಂಟ್ ಇದೆಯಲ್ವಾ, ಕಂಪ್ಯಾರಿಸನ್ ಮಾಡ್ತೀವಿ, ಈಕ್ವಲ್ ಆಯಿತು ಅಂದ್ಕೊಳ್ಳಿ, ಈ ಕಂಡೀಷನ್ ಟ್ರೂ ಆಯಿತು ಅಂದ್ಕೊಳ್ಳಿ. ಈ ಕಂಡೀಷನ್ ಟ್ರೂ ಆದಾಗ ಒಳಗೆ ಬಂದ್ಬಿಟ್ಟು ಈ ಫಾರ್ ಲೂಪನ್ನು ಎಕ್ಸಿಕ್ಯೂಷನ್ ಮಾಡ್ತೀವಿ. ಈ ಫಾರ್ ಲೂಪಲ್ಲೇ ನಾವು ರೀಅರೇಂಜ್ ಮಾಡ್ತಾ ಇರೋದು. ಆಯಿತಾ, ಅಂದರೆ ಡೂಪ್ಲಿಕೇಟ್ ಎಲಿಮೆಂಟ್ಸನ್ನ ರಿಮೂವ್ ಮಾಡಿ ರೀಅರೇಂಜ್ ಮಾಡ್ತಾ ಇರೋದು ಈ ಸ್ಟೇಟ್ಮೆಂಟ್. ಅದಾದಮೇಲೆ ಸೈಜನ್ನು ರೆಡ್ಯೂಸ್ ಮಾಡ್ತಾ ಇದ್ದೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಜೆ ಮೈನಸ್ ಮೈನಸ್ ಬರೆದಿದ್ದೀವಿ, ಅದೇನಕ್ಕೆ ಅಂತ ನಾನು ಲಾಜಿಕಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾವು ಲೆಟ್ ಅಸ್ ಕನ್ಸಿಡರ್ ಒಂದು ಎಕ್ಸಾಂಪಲನ್ನು ತೊಗೊಳೋಣ. ಸಪೋಸ್ ಅರೇ ಸೈಜ್ ಇದೆಯಲ್ವಾ, ಅದು 5 ಅಂದ್ಕೊಳ್ಳೋಣ. ಓಕೆ, ಅರೇ ಎಲಿಮೆಂಟ್ಸನ್ನ ಇನ್ಪುಟ್ ತೊಗೊತೀವಿ. ಅರೇ ಎಲಿಮೆಂಟ್ಸ್ 10, 20, 10, 30, ಅದಾದಮೇಲೆ 10 ಅಂದ್ಕೊಳ್ಳೋಣ. ಟೋಟಲ್ 5 ಎಲಿಮೆಂಟ್ಸ್. ನೆಕ್ಸ್ಟು ಅರೇ ಇಂಡೆಕ್ಸ್ ಏನಿದೆ ಅಂತ ನೋಡೋಣ. ಅರೇ ಇಂಡೆಕ್ಸ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ 0. ರಿಮೆಂಬರ್, ಅರೇ ಇಂಡೆಕ್ಸ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ 0. ಅಂದರೆ ಎ ಆಫ್ 0 ಒಳಗೆ 10 ಇದೆ, ಎ ಆಫ್ 1 ಒಳಗೆ 20 ಇದೆ, ಎ ಆಫ್ 2 ಒಳಗೆ 10 ಇದೆ. ನೆಕ್ಸ್ಟ್ ಅದೇ ರೀತಿ ಇಂಡೆಕ್ಸು 3 ಮತ್ತು 4, ಈ ರೀತಿ 0 ಟು ಎ ಆಫ್ 0 ಟು ಎ ಆಫ್ 4 ಸೇವ್ ಆಗಿದೆ. ನೆಕ್ಸ್ಟ್ ಈಗ ಪ್ರೋಗ್ರಾಮನ್ನು ಟ್ರೇಸ್ ಮಾಡೋಣ. ಕರೆಕ್ಟಾಗಿ ನೋಡ್ಕೊಳ್ಳಿ. ಐ ಈಸ್ ಈಕ್ವಲ್ ಟು 0. ಸೊ ಇನಿಷಿಯಲ್ ಆಗಿ ಐ ವ್ಯಾಲ್ಯೂ ಏನಿದೆ 0 ಇದೆ. ಅದರೊಳಗೆ ಬಂದಾಗ ಫಾರ್ತ್ ಲೂಪು, ಇನ್ನರ್ ಫಾರ್ ಲೂಪಿಗೆ ಬರೋಣ. ಓಕೆ, ಈಗ ನಾವು ನೋಡ್ತಾ ಇರೋದು ಐತ್ ಲೂಪು, ಔಟರ್ ಫಾರ್ ಲೂಪು, ಜೇತ್ ಲೂಪು, ಇನ್ನರ್ ಫಾರ್ ಲೂಪು. ಸೊ ಜೆ ವ್ಯಾಲ್ಯೂ ಏನಿದೆ ಇನಿಷಿಯಲ್ ಆಗಿ ಜೆ ಈಸ್ ಈಕ್ವಲ್ ಟು ಐ ಪ್ಲಸ್ 1. ಸೊ ಹಾಗಾಗಿ ಜೇತ್ ವ್ಯಾಲ್ಯೂ 1 ಆಗುತ್ತೆ. ಈಗ ಈ ಸ್ಟೇಟ್ಮೆಂಟಲ್ಲಿ ನೋಡಿ ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿದಾಗ ಎ ಆಫ್ ಐ ಈಸ್ ಈಕ್ವಲ್ ಟು ಎ ಆಫ್ ಜೆ ಅಂತ ಇದೆ. ಅಂದರೆ ಐ ವ್ಯಾಲ್ಯೂ ಏನಿದೆ 0 ಇದೆ. ಸೊ ಎ ಆಫ್ 0 ಈಸ್ ಈಕ್ವಲ್ ಟು ಎ ಆಫ್ ಜೆ ವ್ಯಾಲ್ಯೂ ಏನಿದೆ 1 ಇದೆ. ಎ ಆಫ್ 0 ಮತ್ತು ಎ ಆಫ್ 1 ಒಳಗೆ ಏನಿದೆ ನೋಡಿ, ಎ ಆಫ್ 0 ಒಳಗೆ ನಮ್ಮ 10 ಇದೆ, ಎ ಆಫ್ 1 ಒಳಗೆ 20 ಇದೆ. ಇವೆರಡನ್ನು ಕಂಪೇರ್ ಮಾಡಿದರೆ 10 ಈಸ್ ಈಕ್ವಲ್ ಟು 20ನಾ? ಇಲ್ಲ, ರಾಂಗ್. ಆವಾಗ ಇದು ಫಾಲ್ಸ್ ಆಯಿತು. ಫಾಲ್ಸ್ ಆಯಿತು ಅಂದರೆ ಇಫ್ ಸ್ಟೇಟ್ಮೆಂಟ್ ಒಳಗೆ ಬರಲ್ಲ. ಸೊ ನೆಕ್ಸ್ಟು ಜೆ ವ್ಯಾಲ್ಯೂ ಎಗೇನ್ ಇಂಕ್ರಿಮೆಂಟ್ ಆಗುತ್ತೆ. ಜೆ ವ್ಯಾಲ್ಯೂ 2 ಆಯಿತು. ಎಗೇನ್ ಈ ಸ್ಟೇಟ್ಮೆಂಟನ್ನು ಕಂಪೇರ್ ಮಾಡಬೇಕು ನಾವು. ದಿಸ್ ಟೈಮ್ ಐ ವ್ಯಾಲ್ಯೂ ಏನಾಗಿದೆ, ಐ ವ್ಯಾಲ್ಯೂ ಇಂಕ್ರಿಮೆಂಟ್ ಆಗಿಲ್ಲ. ಸೊ ಐ ವ್ಯಾಲ್ಯೂ 0 ಇರುತ್ತೆ. ಎ ಆಫ್ 0 ಈಸ್ ಈಕ್ವಲ್ ಟು ಜೆ ವ್ಯಾಲ್ಯೂ ಏನಾಗಿದೆ, ಇಂಕ್ರಿಮೆಂಟ್ ಆಗಿದೆ. ಜೆ ವ್ಯಾಲ್ಯೂ 2 ಆಯಿತು. ಎ ಆಫ್ 0 ಮತ್ತು ಎ ಆಫ್ 2 ಒಳಗೆ ಏನಿದೆ, ಎ ಆಫ್ 0 ಒಳಗೆ ನಮಗೆ 10 ಇದೆ. ಅದೇ ಎ ಆಫ್ 2 ಒಳಗೆ ಏನಿದೆ, ಎ ಆಫ್ 2 ಒಳಗೆ 10 ಇದೆ. ನೋಡಿ, ಎರಡು ಈಕ್ವಲ್ ಆಗಿಬಿಡ್ತು. 10 ಈಸ್ ಈಕ್ವಲ್ ಟು 10. ಕಂಡೀಷನ್ ಟ್ರೂ ಆಯಿತು. ಕಂಡೀಷನ್ ಟ್ರೂ ಆಯಿತು ಅಂದರೆ ಈ ಇಫ್ ಸ್ಟೇಟ್ಮೆಂಟ್ ಒಳಗೆ ಎಂಟ್ರಿ ಆಗುತ್ತೆ. ಈ ಇಫ್ ಸ್ಟೇಟ್ಮೆಂಟ್ ಒಳಗೆ ನಮಗೇನಿದೆ ನೋಡಿ, ಇಫ್ ಸ್ಟೇಟ್ಮೆಂಟ್ ಒಳಗೆ ಇದಿಷ್ಟು ಇದೆ ಅಲ್ವಾ. ಇಷ್ಟು ಸ್ಟೇಟ್ಮೆಂಟ್ಸನ್ನು ಈಗ ಇದು ಎಕ್ಸಿಕ್ಯೂಷನ್ ಮಾಡಬೇಕು. ಈ ಫಾರ್ ಲೂಪಿಗೆ ಬರುವ. ಈ ಫಾರ್ ಲೂಪಲ್ಲಿ ಕೆ ವ್ಯಾಲ್ಯೂ ಕೆ ಈಸ್ ಈಕ್ವಲ್ ಟು ಜೆ. ಜೆ ವ್ಯಾಲ್ಯೂ ನಮಗೇನಿದೆ, ಲಾಸ್ಟ್ ವ್ಯಾಲ್ಯೂ 2 ಇದೆ. ಸೊ ಕೆ ವ್ಯಾಲ್ಯೂನು ಏನಾಗುತ್ತೆ, 2 ಆಯಿತು. ಈಗ ಕೆ ವ್ಯಾಲ್ಯೂ 2 ಆಯಿತು. ಒಳಗೆ ಬಂದುಬಿಟ್ಟು ನೋಡಿ, ಇಲ್ಲಿ ಅರೇನ ರೀಅರೇಂಜ್ ಮಾಡ್ತಾ ಇದ್ದೀವಿ. ಈ ಸ್ಟೆಪ್ಪನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಎ ಆಫ್ ಕೆ ಈಸ್ ಈಕ್ವಲ್ ಟು ಎ ಆಫ್ ಕೆ ಪ್ಲಸ್ 1. ಕೆ ವ್ಯಾಲ್ಯೂ ಏನಿದೆ, ಸ್ಟಾರ್ಟಿಂಗು 2 ಇದೆ. ಸೊ ನೋಡ್ಕೊಳ್ಳಿ, ಎ ಆಫ್ 2 ಈಸ್ ಈಕ್ವಲ್ ಟು ಎ ಆಫ್ ಕೆ ಪ್ಲಸ್ 1 ಇದೆ. ಕೆ ಪ್ಲಸ್ 1 ಅಂದರೆ 2 ಪ್ಲಸ್ 1 ಏನಾಯ್ತು, ಈಗ ಎ ಆಫ್ 3 ಆಯಿತು. ಎ ಆಫ್ 2 ಮತ್ತು ಎ ಆಫ್ 3 ಅಂದಾಗ ಎ ಆಫ್ 3 ಒಳಗಿರೋ ಕಂಟೆಂಟ್ಸನ್ನು ಎ ಆಫ್ 2 ಒಳಗೆ ಮೂವ್ ಮಾಡಬೇಕು. ಅಂದರೆ ಏನಾಯ್ತು ನೋಡಿ, ಎ ಆಫ್ 2 ಒಳಗೆ ಏನಿತ್ತು ಫಸ್ಟು ನೋಡಿ, ಇಲ್ಲಿ ಎ ಆಫ್ 2 ಒಳಗೆ ಏನಿದೆ ಇದು ರಿಮೂವ್ ಆಗಿಬಿಟ್ಟು ಎ ಆಫ್ 3 ಒಳಗಿತ್ತಲ್ವ ಇದು ಇಲ್ಲಿಗೆ ಬಂತು. ಆಯಿತಾ. ನೆಕ್ಸ್ಟ್ ಎಗೇನ್ ಜೆ ವ್ಯಾಲ್ಯೂ ಕೆ ವ್ಯಾಲ್ಯೂ ಇಂಕ್ರಿಮೆಂಟ್ ಆಗುತ್ತೆ. ಕೆ 2 ಇದ್ದಿದ್ದೇನಾಯಿತು, ಇದು ಇಂಕ್ರಿಮೆಂಟ್ ಆಯ್ತು. ಈಗ ಇಂಕ್ರಿಮೆಂಟ್ ಆಗಿ 3 ಆಯಿತು. ಸೊ ಆವಾಗ ಏನಾಗುತ್ತೆ, ಮತ್ತೆ ಎ ಆಫ್ 3 ಈಸ್ ಈಕ್ವಲ್ ಟು ಎ ಆಫ್ 4 ಆಗುತ್ತೆ. ಅಂದರೆ ಎ ಆಫ್ 4 ಒಳಗಿರೋ ವ್ಯಾಲ್ಯೂ ಎ ಆಫ್ 3ಗೆ ಬರುತ್ತೆ. ಎ ಆಫ್ 4 ಒಳಗೆ ಏನಿದೆ ನೋಡಿ, ಇಲ್ಲಿ ಎ ಆಫ್ 4 ಒಳಗೆ ಏನಿದೆ 10 ಇದೆ. ಆ 10 ಎಲ್ಲಿಗೆ ಬರುತ್ತೆ, ನಮಗೆ 30ಗೆ ಬರುತ್ತೆ. ಓಕೆ, ಅದು ಇಲ್ಲಿಗೆ ಬಂತು.
ಆಯ್ತಲ್ವಾ? ಯಾವುದು ಹೋಯ್ತು? ಇದು 10 ಅನ್ನೋದು ಹೋಯ್ತು. 10 ಅನ್ನೋದು ಹೋಗಿ ಈಗ ಅರೆ ಏನಾಯಿತು? ನಮ್ಮ ಅರೆ ರೀಅರೇಂಜ್ ಆಯಿತು. ರೀಅರೇಂಜ್ ಆದಾಗ 10 ಇದೆ, ಅದಾದಮೇಲೆ 20 ಇದೆ, ಅದಾದಮೇಲೆ ಇರೋದೊಂದು ಡೂಪ್ಲಿಕೇಟ್ ಐಟಮ್ 10 ಹೋಗಿತ್ತು, 10 ಜಾಗಕ್ಕೆ 30 ಬಂತು, 30 ಜಾಗಕ್ಕೆ ಏನು ಬಂತು? 10 ಬಂತು. ಸೊ 4 ಐಟಮ್ಸ್ ಆಯಿತು. ಸೊ ಈ ಲೂಪ್ ಇದೆಯಲ್ವಾ, ಈ ಕೇತ್ ಲೂಪು ಎಂಟೈರ್ ಆಗಿ ಕಂಪ್ಲೀಟ್ ಆಯಿತು. ಅದಾದಮೇಲೆ ಸೈಜು ಮೈನಸ್ ಮಾಡಬೇಕು. ಸೊ ಹಾಗಾಗಿ ಸೈಜು 4 ಇದ್ದಿದ್ದು ಏನಾಗ್ಬಿಡ್ತು? ಈಗ ಸೈಜು 5 ಇದ್ದಿದ್ದೇನಾಯಿತು? 4 ಆಯಿತು. ಬಿಗಿನಿಂಗಲ್ಲಿ ಸೈಜು 5 ಇತ್ತು ಇಲ್ಲಿ, ಈಗ ಅದೇ ಅರೇ ರೆಡ್ಯೂಸ್ ಆಗಿ ಏನಾಯಿತು? 4 ಆಯಿತು. ಆಯ್ತಲ್ವಾ? ನೋಡಿ 4 ಆಯಿತು. ನೆಕ್ಸ್ಟ್ ಇಲ್ಲೊಂದು ಜೆ ಮೈನಸ್ ಅಂತ ಇದೆ. ಇದು ವೆರಿ ಇಂಪಾರ್ಟೆಂಟು. ಆಯಿತಾ? ಈಗ ನೋಡ್ಕೊಳ್ಳಿ, ಜೆ ವ್ಯಾಲ್ಯೂ ಲಾಸ್ಟ್ ವ್ಯಾಲ್ಯೂ ಏನಿದೆ ಹೇಳಿ? ಇಲ್ಲಿ ಜೆ ವ್ಯಾಲ್ಯೂ 2 ಇದೆ, ಲಾಸ್ಟ್ ವ್ಯಾಲ್ಯೂ 2 ಇದೆ. ಸಪೋಸು ಈ ಸ್ಟೇಟ್ಮೆಂಟನ್ನು ನಾವು ಜೆ ಮೈನಸ್ ಇದೆಯಲ್ವ, ಇದನ್ನು ಡಿಕ್ರಿಮೆಂಟ್ ಮಾಡಲ್ಲ, ಜೆ ಮೈನಸನ್ನು ಡಿಕ್ರಿಮೆಂಟ್ ಮಾಡಲ್ಲ ಅಂದ್ಕೊಳ್ಳಿ. ಆವಾಗ ಜೆ ವ್ಯಾಲ್ಯೂ ಎಗೇನ್ ಇಂಕ್ರಿಮೆಂಟ್ ಆಗುತ್ತೆ. ಜೆ ವ್ಯಾಲ್ಯೂ ಏನಾಗುತ್ತೆ? 3 ಆಗುತ್ತೆ. ಆಯಿತಾ? 3 ಆದಾಗ ಎಗೇನ್ ಈ ಸ್ಟೇಟ್ಮೆಂಟ್ ಇದೆಯಲ್ವ, ಇದನ್ನು ಕಂಪೇರ್ ಮಾಡಬೇಕು ನಾವೀಗ. ಓಕೆ, ಇದನ್ನು ಕಂಪೇರ್ ಮಾಡ್ತೀವಿ. ಈ ಸ್ಟೇಟ್ಮೆಂಟ್ ಕಂಪೇರ್ ಮಾಡಿದಾಗ ಮತ್ತೆ ನೋಡಿ ಇಲ್ಲಿ ಏನಾಗುತ್ತೆ? ಐ ವ್ಯಾಲ್ಯೂ ಇಂಕ್ರಿಮೆಂಟ್ ಏನೂ ಆಗಿಲ್ಲ, ಐ ವ್ಯಾಲ್ಯೂ 0ನೇ ಇದೆ. ಎ ಆಫ್ 0 ಈಸ್ ಈಕ್ವಲ್ ಟು ಎ ಆಫ್ ಜೆ ವ್ಯಾಲ್ಯೂ ಏನಾಗಿದೆ? 3 ಆಗಿದೆ. ಜೆ ವ್ಯಾಲ್ಯೂ 3. ಸೊ ಯಾವ್ಯಾವುದನ್ನು ಕಂಪೇರ್ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ? ಇದು 0 ಇತ್ತು ಐಟಮ್ಮು, ಎ ಆಫ್ 3 ಒಳಗೇನಿದೆ? ಇಲ್ಲಿದೆ. ಆಯಿತಾ? ಇವೆರಡನ್ನು ಕಂಪೇರ್ ಮಾಡ್ತಾ ಇದ್ದೀವಿ. ಮಧ್ಯದಲ್ಲಿ ಇಲ್ಲೊಂದು 30 ಅಂತ ಇದೆ ನೋಡಿ. ಇದು ಈ 30ನ ನಾವು ಕಂಪೇರೇ ಮಾಡಲಿಲ್ಲ ನೋಡಿ. ಪ್ರೀವಿಯಸ್ ಇಟರೇಷನ್ ಇತ್ತಲ್ವ, ಈ ಇಟರೇಷನಲ್ಲಿ ಈ 10 ಇದೆಯಲ್ವ, 10ನ್ನು 20 ಜೊತೆ ಕಂಪೇರ್ ಮಾಡಿದ್ವಿ, 10ನ್ನು 10 ಜೊತೆ ಕಂಪೇರ್ ಮಾಡಿದ್ವಿ, ಆದರೆ 30 ಜೊತೆ ನಾವು ಕಂಪೇರೇ ಮಾಡಿರಲಿಲ್ಲ. ಓಕೆನಾ? ನಾವೆಲ್ಲಾದರೂ ಇಲ್ಲಿ ಜೆ ಮೈನಸ್ ಇದೆಯಲ್ವಾ, ಈ ಜೆ ಮೈನಸ್ ಮಾಡಲಿಲ್ಲ ಅಂದರೆ ಒಂದು ಐಟಮ್ ಇದೆಯಲ್ವಾ, ಈ ಐಟಮನ್ನು ಸ್ಕಿಪ್ ಮಾಡಿಬಿಡ್ತೀವಿ. ಹಾಗಾಗಿ ಮರಿದಲೆ ಈ ಜೆ ಮೈನಸನ್ನು ಮಾಡಿದರೆ ಏನಾಗುತ್ತೆ ಗೊತ್ತಾ? ಜೆ ಮೈನಸ್ ಮಾಡಿದರೆ ಲಾಸ್ಟ್ ವ್ಯಾಲ್ಯೂ ಏನಿತ್ತು? 2 ಇತ್ತು. ಜೆ ಮೈನಸ್ ಮಾಡಿದರೆ ಜೆ ವ್ಯಾಲ್ಯೂ 1 ಆಯಿತು. 1 ಆದಮೇಲೆ ಎಗೇನ್ ಇಲ್ಲಿ ಜೆ ಪ್ಲಸ್ ಇದೆಯಲ್ವಾ, ಅದು ಇಂಕ್ರಿಮೆಂಟ್ ಮಾಡುತ್ತೆ. ಲೂಪ್ ರಿಪಿಟೇಷನ್ ಟೈಮಲ್ಲಿ ಜೆ ವ್ಯಾಲ್ಯೂ ಮತ್ತೆ 2 ಬರುತ್ತೆ. ಅಂದರೆ ಜೆ ವ್ಯಾಲ್ಯೂ ಡಿಕ್ರಿಮೆಂಟ್ ಮಾಡ್ತೀವಿ, ಅದಾದಮೇಲೆ ಇಂಕ್ರಿಮೆಂಟ್ ಮಾಡ್ತೀವಿ. ಅಂದರೆ ಜೆ ವ್ಯಾಲ್ಯೂ 1 ಡಿಕ್ರಿಮೆಂಟ್ ಆಯಿತು, ಮತ್ತು ಅದೇ ವ್ಯಾಲ್ಯೂ ಇಂಕ್ರಿಮೆಂಟ್ ಆಯಿತು. ಸೊ ಈಗ ನಾವೇನು ಮಾಡ್ತಾಯಿದ್ದೀವಿ? ಜೆ ವ್ಯಾಲ್ಯೂ 2 ಇದೆ. ಹಾಗಾಗಿ ಇಲ್ಲೇನಾಗುತ್ತೆ ನೋಡಿ, ಎ ಆಫ್ 0ನ ಯಾವುದ್ರ ಜೊತೆ ಕಂಪೇರ್ ಮಾಡ್ತಾಯಿದ್ದೀವಿ? ಎ ಆಫ್ 2 ಜೊತೆ ಕಂಪೇರ್ ಮಾಡ್ತಾಯಿದ್ದೀವಿ. ಅಂದರೆ ಎ ಆಫ್ 0 ಒಳಗೆ 10 ಇದೆ, ಎ ಆಫ್ 2 ಒಳಗೆ ಏನಿದೆ? ನಮಗೆ 30 ಇದೆ. ಸೊ ಇದು ಕಂಪ್ಯಾರಿಷನ್ನು. ಸೊ ನೀವು ಮರಿದಲೇ ಏನೇನು ಸ್ಟೆಪ್ ಮಾಡಬೇಕು ಅಂತ ಮತ್ತೊಂದು ಸರಿ ನೋಡ್ಕೊಳ್ಳಿ. ಓಕೆ, ಫಸ್ಟು ಇದಿದೆಯಲ್ವಾ, ಐತ್ ಲೂಪು, ಔಟರ್ ಲೂಪು, ಜೇತ್ ಲೂಪು, ಇನ್ನರ್ ಲೂಪು. ನೆಕ್ಸ್ಟು ಇಲ್ಲಿ ಅರೇ ಐಟಮ್ಸನ್ನು ಕಂಪೇರ್ ಮಾಡ್ತಾ ಇದ್ದೀವಿ. ಕಂಪೇರ್ ಮಾಡಿದಾಗ ಡೂಪ್ಲಿಕೇಟ್ ಎಲಿಮೆಂಟ್ಸ್ ಇತ್ತು ಅಂದ್ಕೊಳ್ಳಿ, ಡೂಪ್ಲಿಕೇಟ್ ಎಲಿಮೆಂಟ್ಸು ಇತ್ತು, ಟ್ರೂ ಆಯಿತು. ಟ್ರೂ ಆದಾಗ ಈ ಲೂಪ್ ಇದೆಯಲ್ವಾ, ಕೇತ್ ಲೂಪಲ್ಲಿ ಏನು ಮಾಡ್ತಾಯಿದ್ದೀವಿ? ಅರೇನ ರೀಅರೇಂಜ್ ಮಾಡ್ತಾಯಿದ್ದೀವಿ. ಆ ಡೂಪ್ಲಿಕೇಟ್ ಎಲಿಮೆಂಟನ್ನು ರಿಮೂವ್ ಮಾಡಿ ಆ ಜಾಗಕ್ಕೆ ಬೇರೆ ಎಲಿಮೆಂಟ್ಸನ್ನ ತೊಗೊಂಬರ್ತಾ ಇದ್ದೀವಿ. ಓಕೆ, ಈ ಸ್ಟೇಟ್ಮೆಂಟು ಅದನ್ನು ರೀಅರೇಂಜ್ ಮಾಡ್ತಾ ಇದೆ. ರೀಅರೇಂಜ್ ಮಾಡಿದ ಮೇಲೆ ಸೈಜ್ ಏನಾಗುತ್ತೆ? ಸೈಜನ್ನು ರೆಡ್ಯೂಸ್ ಮಾಡಬೇಕು, ಅಂದರೆ ಡಿಕ್ರಿಮೆಂಟ್ ಮಾಡಬೇಕು. ಸೈಜ್ ಮೈನಸ್ಸು ಡಿಕ್ರಿಮೆಂಟ್ ಆಯಿತು. ಅದಾದಮೇಲೆ ಜೆ ಮೈನಸ್ ಯಾಕೆ ಮಾಡಬೇಕು? ನಾವು ಅಲ್ಲಿ ಒಂದು ಐಟಮ್ಮು ಜೆ ಮೈನಸ್ ಮಾಡಲಿಲ್ಲ ಅಂದರೆ ಸ್ಕಿಪ್ ಆಗಿಬಿಡುತ್ತೆ. ಸಪೋಸ್ ಜೆ ವ್ಯಾಲ್ಯೂ 1 ಇತ್ತು, ಆಮೇಲೆ 2 ಆಯಿತು ಅಂದ್ಕೊಳ್ಳಿ. ನಾವು ಜೆ ಮೈನಸ್ ಮಾಡಿದಾಗ 2 ಇದ್ದಿದ್ದು 1 ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಟೈಮ್ ಲೂಪ್ ರಿಪಿಟೇಷನ್ ಆಗಬೇಕಾದ್ರೆ ಎಗೇನ್ ಇಂಕ್ರಿಮೆಂಟ್ ಆಗಿ 2 ಆಗುತ್ತೆ. ಆವಾಗ ಯಾವುದೇ ಐಟಮ್ಮು ಸ್ಕಿಪ್ ಆಗಲ್ಲ. ಸೊ ಮರಿದ ಹಾಗೆ ಜೆ ಮೈನಸನ್ನು ಮಾಡಬೇಕು. ಅದಾದಮೇಲೆ ನೋಡಿ, ಈ ಫಾರ್ ಲೂಪು ಕಂಡೀಷನ್ ಟ್ರೂ ಆಯಿತು ಅಂದ್ಕೊಳ್ಳಿ, ಆವಾಗ ಇಷ್ಟು ಸ್ಟೇಟ್ಮೆಂಟು ಎಕ್ಸಿಕ್ಯೂಷನ್ ಆಗುತ್ತೆ. ಓಕೆ, ಇಫ್ ಕಂಡೀಷನ್ ಇದೆಯಲ್ವಾ, ಇದು ಇಲ್ಲಿಂದ ಇಲ್ಲಿವರೆಗೆ ಎಂಡ್ ಆಗುತ್ತೆ. ಓಕೆ, ಈ ಫಾರ್ ಲೂಪು ಇಲ್ಲಿ ಶುರುವಾಗಿ ಇಲ್ಲಿ ಎಂಡ್ ಆಗಿದೆ, ಈ ಫಾರ್ ಲೂಪು ಇಲ್ಲಿ ಶುರುವಾಗಿ ಇಲ್ಲಿ ಎಂಡ್ ಆಗಿದೆ. ಸೊ ಹಾಗಾಗಿ ನಮಗೆ ಮೇಯ್ನ್ ಏನಂದರೆ ಈ ಇಫ್ ಕಂಡೀಷನ್ ಇದೆಯಲ್ವ, ಕಂಪೇರ್ ಮಾಡೋದು, ಇದು ಟ್ರೂ ಆದರೆ ಅದರೊಳಗೆ 3 ಥಿಂಗ್ಸ್ ಆಗ್ತಾಯಿದೆ. ಓಕೆ ನೋಡಿ, ಈ ಇಫ್ ಕಂಡೀಷನ್ನು ಟ್ರೂ ಆಯಿತು ಅಂದರೆ 3 ಕಂಡೀಷನ್ನು,
ಅಂದರೆ ಕಂಪ್ಯಾರಿಸನ್ ಈಸ್ ಟ್ರೂ, ಕಂಪೇರ್ ಮಾಡಿದಾಗ ಟ್ರೂ ಆಯಿತು. ಆವಾಗ ಫಸ್ಟ್ನೇದು ಏನು ಮಾಡಬೇಕು, ರೀಅರೇಂಜ್ ಮಾಡಬೇಕು, ಅರೇನ ರೀಅರೇಂಜ್ ಮಾಡಿ ಅಂದರೆ ಡೂಪ್ಲಿಕೇಟ್ ಐಟಮ್ ರಿಮೂವ್ ಮಾಡಿ. ಎರಡನೇದು ಸೈಜನ್ನು ರೆಡ್ಯೂಸ್ ಮಾಡಬೇಕು, ಮೈನಸ್. ಅದಾದಮೇಲೆ ಸ್ಕಿಪ್ ಆಗುತ್ತಲ್ವಾ ಅದನ್ನು ತಡಿಬೇಕು. ಓಕೆ, ಸ್ಕಿಪ್ಪನ್ನು ತಡಿಬೇಕು. ಅವಾಗ ಏನು ಮಾಡಬೇಕು, ಜೆ ಮೈನಸ್ ನಾವು ಮಾಡಬೇಕಾಗುತ್ತೆ. ಸೊ ಇದಿಷ್ಟು 3 ಥಿಂಗ್ಸನ್ನ ಮಾಡಿದರೆ ನಮಗೇನಾಗುತ್ತೆ, ನಮ್ಮ ಡೂಪ್ಲಿಕೇಟ್ ಐಟಮ್ಸು ರಿಮೂವ್ ಆಗುತ್ತೆ. ಓಕೆ, ಈಗ ಔಟ್ಪುಟ್ಟನ್ನು ಪ್ರಿಂಟ್ ಮಾಡೋ ಟೈಮು ನೋಡಿ, ಇಲ್ಲಿ ನೋಡಿ ಪ್ರಿಂಟ್ ಎಫ್. ಓಕೆ, ಎಲಿಮೆಂಟ್ಸ್ ಆರ್ ಡಿಲೀಟೆಡ್. ನೋಡಿ, ಅರೇ ಎಲಿಮೆಂಟ್ಸ್ ಆಫ್ಟರ್ ಡಿಲೀಟಿಂಗ್ ಏನಾಗುತ್ತೆ, ಒಂದು ಸಿಂಪಲ್ ಅರೇ ತೊಗೊಂಡು ಅದನ್ನೇ ಪ್ರಿಂಟ್ ಮಾಡ್ತಾಯಿದ್ದೀವಿ ಫಾರ್ ಲೂಪನ್ನು ಯೂಸ್ ಮಾಡಿಕೊಂಡು. ಓಕೆ, ಈಗ ಔಟ್ಪುಟ್ಟನ್ನು ನೋಡಿದರೆ ನೋಡಿ, ಇಲ್ಲಿ ಅರೇ ಸೈಜ್ ಏನು ತೊಗೊಂಡಿದ್ದೀವಿ, 5 ತೊಗೊಂಡಿದ್ದೀವಿ. ಅರೇ ಎಲಿಮೆಂಟ್ಸು 5 ಐಟಮ್ಸನ್ನು ಎಂಟ್ರಿ ಮಾಡಿದ್ದೀವಿ. ಅದರಲ್ಲಿ ಡೂಪ್ಲಿಕೇಟ್ ಯಾವುದಿದೆ, -2 ಡೂಪ್ಲಿಕೇಟ್ ಇದೆ ಮತ್ತು 4 ಡೂಪ್ಲಿಕೇಟ್ ಇದೆ. ಅದನ್ನು ರಿಮೂವ್ ಮಾಡಿ ನಮಗೆ ಆನ್ಸರ್ ಏನು ಬರುತ್ತೆ, -2 2 4 ಬರುತ್ತೆ. ಸೈಜು 5 ಇತ್ತು, ಕೊನೆಗೆ ಡೂಪ್ಲಿಕೇಟ್ ಎಲ್ಲ ರಿಮೂವ್ ಮಾಡಿದಾಗ ಅರೇ ಸೈಜ್ ಏನಾಗುತ್ತೆ, 3 ಆಗುತ್ತೆ. ಸೊ ಇದು ಸಿಂಪಲ್ ಸಿ ಪ್ರೋಗ್ರಾಮ್ ಟು ರಿಮೂವ್ ದಿ ಡೂಪ್ಲಿಕೇಟ್ ಐಟಮ್ಸ್. ಓಕೆ, ಇವತ್ತಿನ ಒಂದು ಕ್ವಿಝನ್ನು ನೋಡೋಣ. ಇವತ್ತಿನ ಕ್ವಿಝ್ ಏನು ಹೇಳುತ್ತೆ ಅಂದರೆ, ಅರೇ ಈಸ್ ದಿ ಕಲೆಕ್ಷನ್ ಆಫ್ ಡ್ಯಾಶ್ ಟೈಪ್ ಆಫ್ ಡೇಟಾ. ಯಾವುದ್ಯಾವುದು, ಹೋಮೋಜಿನಿಯಸ್ ಇರ್ಬೋದು, ಹೆಟ್ರೋಜಿನಿಯಸ್ ಇರ್ಬೋದು, ಅಥವಾ ಹೋಮೋಜಿನಿಯಸ್ ಪ್ಲಸ್ ಹೆಟ್ರೋಜಿನಿಯಸ್ ಮಿಕ್ಸ್ಡ್ ಇರ್ಬೋದು, ಅಥವಾ ವಿ ಕೆನಾಟ್ ಸೇ ಯಾವ ಟೈಪ್ ಆಫ್ ಡೇಟಾ ಇರುತ್ತೆ ಅಂತ ಆಗಲ್ಲ. ಓಕೆ, ಈ ಕ್ವಿಝಿನ ಆನ್ಸರನ್ನು ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ನೀವು ಹಾಕಿದರೆ ನೆಕ್ಸ್ಟ್ ಪ್ರೋಗ್ರಾಮ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇದರ ಆನ್ಸರನ್ನು ನಾನು ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು.